ವೀಕ್ಷಕರೇ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಫ್ರಂಟ್ ಕಟಿಂಗ್ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ಬ್ಯಾಕ್ ಕಟಿಂಗನ್ನು ಮಾಡಿದ್ದೀವಿ, ಆಲ್ರೆಡಿ ನೀವು ನೋಡ್ಬೋದು. ಬ್ಯಾಕ್ ಕಟಿಂಗ್ ಮತ್ತು ಸ್ಲೀವ್ಸ್ನ ಕಟ್ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಟ್ಟಿದ್ದೆ ಪಿನ್ ಟು ಪಿನ್ ಬಿಗಿನರ್ಸ್ಗೋಸ್ಕರ. ಇವತ್ತು ಅಷ್ಟೇ ಫ್ರಂಟ್ ಕಟಿಂಗ್ ಅದರ ಮುಂದುವರೆದ ಭಾಗ, ಫ್ರಂಟ್ ಕಟಿಂಗ್ ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದು ತೋರಿಸ್ಕೊಡ್ತೇನೆ. ಸೊ ಫ್ರಂಟ್ ಏನು ಕಟ್, ಬ್ಯಾಕ್ ಏನು ಕಟ್ ಮಾಡಿದ್ದೀವಿ ನಾವು ಇಲ್ಲಿ, ಇದು ನಾನು ಜಸ್ಟ್ ನಿಮ್ಗೆ ತೋರಿಸ್ಲಿಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ಇದೇ ರೀತಿ ಇಟ್ಕೊಂಡು ಕೂಡ ನೀವು ಕಟ್ ಮಾಡ್ಬೋದು. 1/2 ಇಂಚು ನಾನು ಸ್ಟಿಚಿಂಗ್ ಮಾರ್ಜಿನ್ನ ಹಾಕ್ಕೊಂಡಿದ್ದೀನಿ, ನನಗೆ ಈ ಕಡೆ ಡೈರೆಕ್ಷನಲ್ಲಿ ಬರುತ್ತೆ. ಓಕೆನಾ, ಇದು ಓಪನ್ ಸೈಡ್ ಇರುತ್ತೆ, ಇದು ಕೂಡ ಓಪನ್ ಸೈಡ್ ಇರುತ್ತೆ. ಸೊ ಇಲ್ಲಿ ಶೋಲ್ಡರ್ ಬರುತ್ತೆ, ಸ್ಲೀವ್ ಬರುತ್ತೆ. ಸೊ ಬನ್ನಿ ಯಾವ ರೀತಿ ಅಂತ ಕಂಟಿನ್ಯೂ ಮಾಡೋಣ. ಇಲ್ಲಿ ನಮಗೆ ಶೋಲ್ಡರ್ ಎಷ್ಟು ಇಟ್ಕೊಂಡಿದ್ದೀವಿ, ಅಲ್ಲಿ ಶೋಲ್ಡರ್ ಎಷ್ಟು ಇಟ್ಕೊಂಡಿದ್ದೀವಿ. ನೀವು ಯಾವಾಗಲೂ ಕೆಲಸನ ಕಡಿಮೆ ಆಗುತ್ತೆ ಅಂತ ಇದರಿಂದನೇ ಇಟ್ಕೊಂಡು ಮಾಡಲಿಕ್ಕೆ ಹೋಗಬೇಡಿ. ಮೆಜರ್ಮೆಂಟ್ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಅಲ್ವಾ, ಅದರ ಪ್ರಕಾರ ನೀವು ಮೇಂಟೈನ್ ಮಾಡಲಿಕ್ಕೆ ಪ್ರಯತ್ನ ಪಡಿ. ಸೊ ಆಗ ನೀವು ಕರೆಕ್ಟಾಗಿ ಕಲಿತೀರ. ಓಕೆನಾ. ಸೊ 5 ಇಂಚಿನ ಶೋಲ್ಡರ್ ಇತ್ತು. ಈಗ ನಾವೇನು ಮಾಡಬೇಕು, 5 ಇಂಚಿನ ಶೋಲ್ಡರು ಅಂತಂದರೆ ಈ ಲೈನ್ ಮಾರ್ಜಿನ್ ಬಿಟ್ಟಿರ್ತೀವಿ, ಆ ಮಾರ್ಜಿನಿಂದ ನಾವು 5 ಇಂಚಿಗೆ ಮಾರ್ಕನ್ನು ಹಾಕೋಬೇಕು. ಸೇಮ್ ಅದೇ ಮಾರ್ಕು, ಇದೇ 5 ಇಂಚಿಗೆ ಮಾರ್ಕು ಇನ್ನೊಂದು ಕೆಳಗಡೆ ಹಾಕ್ಕೊಳ್ಳಿ. ನಾವು ಫ್ರಂಟ್ ಡೌನ್ ಎಷ್ಟು ಇಟ್ಕೊಂಡಿದ್ವಿ, ಈ ಲೈನ್ ಬರುತ್ತೆ, ಇದೇ ಲೈನಿಂದ ಲೈನ್ ಹಾಕಿಬಿಡ್ತೀನಿ ತಡಿ. ಲೈನ್ ಕಟಿಂಗ್ ಮಾಡಿದ್ವಿ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಈ ಲೈನಿಂದ ನಾವು ಆರ್ಮ್ ಡೌನ್ ಎಷ್ಟು ಇಟ್ಕೊಂಡಿದ್ವಿ, ಇದಕ್ಕೆ ಇಲ್ಲೊಂದು 1/2 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಕೂಡ ಸೇರಿಸ್ತೀನಿ, ಕನ್ಫ್ಯೂಸ್ ಆಗಬಾರ್ದು. ಓಕೆನಾ. ಈಗ ಸೇಮ್ ಅದೇ ಬ್ಯಾಕ್ನ ತೊಗೊಳ್ಳಿ. ಬ್ಯಾಕ್ನ ತೊಗೊಂಡು ನೀವು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಮಾಡಿದ್ರೆ ಇಲ್ಲಿ ಗೊತ್ತಾಗುತ್ತೆ ನಿಮಗೆ 5 ಇಂಚು ಸ್ಟಿಚಿಂಗ್ ಮಾರ್ಜಿನಿಂದ ನಾವು 5 ಇಂಚಿಗೆ ಆರ್ಮಲ್ ಡೌನನ್ನು ಮಾಡ್ಕೊಂಡಿದ್ದೀವಿ. ಓಕೆನಾ. ಸ್ಟಿಚಿಂಗ್ ಮಾರ್ಜಿನ್ ಸೇರಿಸ್ಕೊಂಡ್ರೆ 5.5 ಆಗುತ್ತೆ. ಸೇಮ್ ಅದೇ ಆರ್ಮಲ್ ಡೌನನ್ನು ಫ್ರಂಟಲ್ಲೂ ಕೂಡ ಇಡಿ. ಇದೆಲ್ಲ ತೋರಿಸ್ತಾ ಇರೋದು ಬಿಗಿನರ್ಸ್ಗೋಸ್ಕರ, ಅಡ್ವಾನ್ಸ್ ಮೆಥಡ್ ಬೇರೆಯೇ ಬರುತ್ತೆ ಸ್ನೇಹಿತರೆ. ಓಕೆನಾ. 5 ಇಂಚಿಗೆ ಮಾರ್ಕನ್ನು ಮಾಡಿದ್ದೀನಿ. ಸೊ ಅದೇ 5 ಇಂಚಿನ ಮಾರ್ಕು ಇಲ್ಲಿ ಕೂಡ ಮಾಡಿ ಒಂದು ಸ್ಟ್ರೇಟ್ ಲೈನ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಬಂದು ಈ ಮಾರ್ಕ್ ಹಾಕಿ ಆದಮೇಲೆ ಈ ಮಾರ್ಕಿಗೆ ನಾವು ಕರಿತೀವಿ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಅಂತಲೇ ಕರಿಬೋದು. ಅಪ್ಪರ್ ಚೆಸ್ಟು ಈ ಭಾಗದ ಮೆಜರ್ಮೆಂಟಲ್ಲಿ ಕೂತ್ಕೊಳ್ಳುತ್ತೆ. ಓಕೆನಾ. ಇದಾದ ನಂತರ ಇದನ್ನು ಕೂಡ ನಾವು ಈ ರೀತಿ ಡಾಟ್ ಲೈನಿಂದ ತೋರಿಸ್ತೀನಿ ನಿಮಗೆ. ಯಾಕೆ ಅಂದರೆ ನಾವು ಬ್ಯಾಕ್ ಸೈಡಲ್ಲಿ 1/2 ಇಂಚ್ ಒಳಗಡೆ ಹೋಗಿದ್ವಿ, ಈ ಸೈಡ್ ಹೋಗಿದ್ವಿ, ಸ್ಲೀವ್ ಸೈಡ್ ಹೋಗಿದ್ವಿ. ಈಗ ನಾವೇನು ಮಾಡಬೇಕು ಅಂದರೆ 1/4 ಇಂಚು ಈ ಕಡೆ ಬರೋಣ, ಒಳಗಡೆ ಬರೋಣ. ಎಷ್ಟು ಇಂಚು, 1/4 ಇಂಚು. ಓಕೆನಾ. ಸಾಕು, ಇಷ್ಟು ಸಾಕಾಗುತ್ತೆ. ಇದಾದ ನಂತರ ನಾವೇನು ಮಾಡಬೇಕು ಅಂತಂದರೆ, ಇದೆಷ್ಟು ಇಟ್ಟಿದ್ದೀವಿ ನಾವು ಮೆಜರ್ಮೆಂಟು ಅಪ್ಪರ್ ಚೆಸ್ಟು, ಇಲ್ಲಿಟ್ಟಿರ್ತಕ್ಕಂಥದ್ದು 8.25 ಇಂಚನ್ನು ನಾವು ಇಟ್ಟಿದ್ವಿ. ಸೊ ಅದೇ ರೀತಿ 8.25 ಮೆಜರ್ಮೆಂಟ್ನ ಕೂಡ ಇಲ್ಲಿಡಿ. ಓಕೆನಾ. 8.25 ಇಲ್ಲಿಡಿ. ಅದಾದ ನಂತರ ಫ್ರಂಟಲ್ಲಿ ನಾವೇನು ಮಾಡಬೇಕು ಅಂದರೆ 1/4 ಇಂಚು ಮೈನಸ್ ಮಾಡಿ 1 ಇಂಚಿಗೆ ಮಾರ್ಕನ್ನು ಹಾಕೋಬೇಕಾಗತ್ತೆ ಈ ಆ್ಯಂಗಲ್. ಓಕೆನಾ. ಫಸ್ಟ್ ಇದನ್ನು ಈ ಪಾಯಿಂಟು ಕಲಿಸ್ಕೊಂಬಿಡಿ, ನಿಮ್ಗೆ ಈಸಿ ಆಗುತ್ತೆ. ಓಕೆನಾ. ಈ ರೀತಿ ಮಾಡೋದ್ರಿಂದ ನಿಮಗೆ ಬೇಸಿಕ್ ಇದು. ಸೊ ಇದನ್ನು ಕಲೀಲೇಬೇಕು. ಇದಾದ ನಂತರ ನಾವು ಎಷ್ಟು ಇಟ್ಟಿದ್ದೀವಿ, 1 ಇಂಚಿಗೆ, ಈ ಕಾರ್ನರಿಂದ 1 ಇಂಚಿಗೆ ನಾವು ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಇಲ್ಲಿಂದ ಮಾಡಿಕೊಂಡ್ರೆ ನಮಗೆ 1/4 ಇಂಚ್ ಇನ್ಕ್ರೀಸ್ ಆಗ್ತಾಯಿತ್ತು. ಸೊ ಈಗ ಫ್ರೆಂಚ್ ಕರ್ವ್ ಸ್ಕೇಲ್ ಸಹಾಯದಿಂದ ನಾವೇನು ಮಾಡಬೇಕು, 3 ಪಾಯಿಂಟನ್ನು ಕ್ಯಾಚ್ ಮಾಡಬೇಕು, ಇಲ್ಲಿ ಮತ್ತು ಇದು ಮತ್ತು ಇದು. ಸೊ ಯಾವ ರೀತಿ, ಈ ರೀತಿ ಅಡ್ಜಸ್ಟ್ ಮಾಡಿಕೊಂಡ್ರೆ ನಮಗೆ ಬಂದುಬಿಡುತ್ತೆ, 3 ಪಾಯಿಂಟು ಸಿಕ್ಕಿಬಿಡುತ್ತೆ. ಸೊ ಇಲ್ಲಿಂದ ನಾವೇನು ಮಾಡಬೇಕು, ಈ ರೀತಿ ಶೇಪನ್ನು ಕೊಡಬೇಕಾಗತ್ತೆ. ಈ ರೀತಿ ಶೇಪನ್ನು ಕೊಟ್ಟಾದಮೇಲೆ ಇದು ನಮಗೆ ಎಷ್ಟು ಬರ್ತಾಯಿದೆ ಆರ್ಮ್ ರೌಂಡು, ಅದು ತುಂಬಾ ಇಂಪಾರ್ಟೆಂಟ್. ಓಕೆನಾ. ಚೆಕ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಬರ್ತಾ ಇದೆಯಾ ಇಲ್ಲ ಅಂಥೇಳಿ ಚೆಕ್ಕನ್ನು ಮಾಡ್ಕೊಳ್ಳಿ. ಎಷ್ಟಕ್ಕೆ ಬರ್ತಾಯಿದೆ, 7.25 ಇಂಚು ಬರ್ತಾಯಿದೆ. ನಮಗೆ ಎಷ್ಟಕ್ಕೆ ಬರಬೇಕಾಗಿತ್ತು, ಇದ್ರದ್ದು ಎಷ್ಟಕ್ಕೆ ಚೆಕ್ ಮಾಡ್ಕೊಂಡಿದ್ದೀವಿ ಲಾಸ್ಟ್ ವೀಡಿಯೋದಲ್ಲಿ ನಾವು, 7 ಇಂಚಿಗೇನು ಬರ್ತಾಯಿದೆ, ಇದು 7.25 ಇಂಚೇನು ಬರ್ತಾಯಿದೆ, ಅಷ್ಟಕ್ಕೆ ನಾವು ಚೆಕ್ ಮಾಡ್ಕೊಂಡಿದ್ವಿ. 7.25 ಇಂಚು ಬರ್ತಾಯಿದೆ. ಸೊ ನಮಗಿದು ಎಷ್ಟು ಬರ್ತಾಯಿದೆ, 7.25 ಇಂಚು ಬರ್ತಾಯಿದೆ ಸ್ನೇಹಿತರೆ. ಇದನ್ನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೆ ಚೆಕ್ ಮಾಡೋದು ಯಾವ ರೀತಿ ಅಂತ, ಮತ್ತೆ ಇನ್ನೊಂದು ಸರಿ ತಿಳಿಸ್ಕೊಡ್ತೀನಿ ನಿಮಗೆ, ಇದು ತುಂಬಾ ಇಂಪಾರ್ಟೆಂಟು. ಎಷ್ಟು ಬರ್ತದೆ, 7.25 ಇಂಚು ಬರ್ತಾಯಿದೆ. ನಾವು 1/2 ಇಂಚು ಟಕ್ಸನ್ನು ಇಲ್ಲಿ ಫ್ರಂಟಲ್ಲಿ ಹಿಡಿತೀವಲ್ವ, ಸೊ ಆಗಿದು ಕರೆಕ್ಟಾಗಿ ಬಂದು ಪೊಸಿಷನ್ಗೆ ಕೂತ್ಕೊಳ್ಳುತ್ತೆ.
ಇನ್ನೂ ಒಂದು ತಿಳಿಸಿದ್ದೆ ನಿಮಗೆ, ಆಲ್ರೆಡಿ ನಾವು ಸ್ಲೀವ್ನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಇದರಲ್ಲಿ ಶೇಪ್ನ ಕಟ್ ಮಾಡಿರ್ತಕ್ಕಂಥದ್ದು ಫ್ರಂಟ್ ಪಾರ್ಟು ಕರೆಕ್ಟಾಗಿ ಬರ್ತಾ ಇದೆಯಾ ಇಲ್ಲನ ಚೆಕ್ ಮಾಡ್ಕೊಂಬಿಡಿ. ಸ್ಟಿಚಿಂಗ್ ಮಾರ್ಜಿನ್ ಇಲ್ಲಿಗೆ ಬೀಳುತ್ತೆ. ಸೊ ಇಲ್ಲಿಂದ ಈ ರೀತಿ ಕುತ್ಕೊಳ್ಳುತ್ತೆ. ಓಕೆನಾ? ಈ ರೀತಿ ಕುತ್ಕೊಂಡಾಗ ನಮಗೆ ಇಷ್ಟಕ್ಕೆ ಬರ್ತಾ ಇದೆ ನೋಡಿ, ಇಲ್ಲಿಗೆ ಬರ್ತಾ ಇದೆ ಇದು. ಓಕೆನಾ? ಇದಿಷ್ಟು ನಾವೇನು ಮಾಡ್ತೀವಿ, ಇಲ್ಲಿ ಡಾಟ್ ಮುಖಾಂತರ ಫ್ರಂಟ್ ಡಾಟ್ ಏನು ಬರುತ್ತೆ ಶೇಪ್ದು, ಸೊ ಅಲ್ಲಿ ನಾವು ಈ ಡಾಟನ್ನು ಹಿಡಿತೀವಿ. ಆವಾಗ ಎಕ್ಯುರೇಟಾಗಿ ನಮಗೆ ಪರ್ಫೆಕ್ಟಾಗಿ ಸಿಗುತ್ತೆ. ಇದಾದ ನಂತರ ನಮಗೆ ಬರ್ತಕ್ಕಂಥ ಮೆಜರ್ಮೆಂಟ್ ಏನಪ್ಪ ಅಂದರೆ ಫ್ರಂಟ್ ಡಿಪ್. ಫ್ರಂಟ್ ಡಿಪ್ ನಾನು ಇವ್ರಿಗೆ ಇಟ್ಕೊಳ್ತಾ ಇರ್ತಕ್ಕಂಥದ್ದು ಎಷ್ಟಪ್ಪ ಅಂತಂದರೆ 6.25 ನನಗೆ ರೆಡಿ ಬೇಕಾಗುತ್ತೆ ಸ್ನೇಹಿತರೆ, ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು. ಸೊ ನಾನು ಎಷ್ಟು ಇಟ್ಕೊಳ್ತಾ ಇದ್ದೀನಿ, 6.25 ಇಂಚಿಗೆ ನಾನು ರೆಡಿ ಡೀಪನ್ನು ಇಟ್ಕೊಳ್ತಾ ಇದ್ದೀನಿ. ಎಷ್ಟು? 6.25 ಇಟ್ಕೊಳ್ತಾ ಇದ್ದೀನಿ. ಸೊ ಈಗೇನಾಯಿತು ಅಂತಂದರೆ ನೆಕ್ಸ್ಟ್ ಶೋಲ್ಡರ್ ನಾವು ಅಲ್ಲಿ ಎಷ್ಟು ಇಟ್ಟಿದ್ವಿ, ಸೇಮ್ 3.25 ಇಂಚನ್ನ ಇಟ್ಕೊಂಡಿದ್ವಿ ಅಲ್ಲಿ ಶೋಲ್ಡರು. ಓಕೆನಾ? ಸೊ 3.25 ಇಂಚಿಗೆ ಮಾರ್ಕನ್ನು ಮಾಡಿ. ಇಲ್ಲ ಅಂತಂದರೆ ನಿಮ್ಗೆ ಮರ್ತು ಹೋಗಿತ್ತು ಅಂತಂದರೆ ನೀವು ಮತ್ತೆ ಅಗೇನ್ ಇಲ್ಲಿ ಶೋಲ್ಡರ್ ಪಟ್ಟಿನ ಇಟ್ಕೊಂಡು ಕರೆಕ್ಟಾಗಿ ನೀವು ಅದನ್ನು ಕೊಡ್ಬೋದು ಸ್ನೇಹಿತರೆ. ಓಕೆನಾ? ಎಷ್ಟಿದೆ ನೋಡ್ಕೊಂಬಿಟ್ಟು ಅಷ್ಟಕ್ಕೆ ಕೊಡ್ಬೋದು. ಇಲ್ಲಿ 1/4 ಇಂಚ್ ಒಳಗಡೆ ಬರ್ತಾ ಇದೆ. ಯಾಕೆ ಒಳಗಡೆ ಬರ್ತಾ ಇದೆ ಇದು ಅಂತಂದರೆ ನಾವು 1/4 ಇಂಚಿನ ಒಳಗಡೆ ತೆಗೆದುಕೊಂಡಿದ್ದೀವಿ. ಓಕೆನಾ? ಹಾಗಾಗಿ ಬರ್ತಾ ಇದೆ. ಸೊ ಈಗ ಕರೆಕ್ಟಾಗಿ ಕೂತ್ಕೊಳ್ತು. ಇದಾದ ನಂತರ ನಾವು ಇಲ್ಲಿ ಮಾರ್ಕನ್ನು ಹಾಕಿದ್ವಿ. ಈ ಮಾರ್ಕನ್ನು ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಇಲ್ಲಿ ಬ್ರಾಡ್ನೆಸ್ನ ಕೊಡಲೇಬೇಕಾಗತ್ತೆ ಸ್ನೇಹಿತರೆ. ಯಾವ ರೀತಿ ಕೊಡಬೇಕು ನಾವು ಬ್ರಾಡ್ನೆಸ್ಸು ಅಂತಂದರೆ, ಇಲ್ಲಿ ನಮಗೆ ಎಷ್ಟಿದೆ, 1.25 ಇಂಚ್ ಬರ್ತಾ ಇದೆ. 1.25ಗೆ 1 ಇಂಚ್ ಸೇರಿಸ್ಕೊಳ್ಳಿ, 2.25 ಇಂಚ್ ಬ್ರಾಡ್ನೆಸ್ನ ಕೊಡಿ. ಸೊ 2.25 ಇಂಚ್ ಬ್ರಾಡ್ನೆಸ್ನ ಕೊಟ್ಟು ನಾವು ಈ ಶೇಪನ್ನು ಹಾಕಿ. ಈ ರೀತಿ ಮಾಡೋದ್ರಿಂದ ಫ್ರಂಟ್ ನಮಗೆ ಕರೆಕ್ಟಾಗಿ ಸರ್ಕಲ್ ಅಥವಾ ಯು ಶೇಪ್ ಏನು ಹೇಳ್ತೀವಿ ಅದು ಪರ್ಫೆಕ್ಟಾಗಿ ಕುತ್ಕೊಂಡ್ಬಿಡುತ್ತೆ ಸ್ನೇಹಿತರೆ. ಓಕೆನಾ? ನೋಡಿ ಎಷ್ಟು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಅಂದರೆ ಅಷ್ಟು ಕರೆಕ್ಟಾಗಿ ನಮಗೆ ಶೇಪ್ ಅನ್ನೋದು ಬಂದ್ಬಿಡುತ್ತೆ ಫ್ರಂಟಲ್ಲಿ ಕೂಡ. ಸೊ ಇದು ಈ ರೀತಿ ಸರ್ಕೊಂಡಾಗ ಏನಾಗುತ್ತೆ, ನಮ್ಗೆ ಆಟೋಮೆಟಿಕ್ಲಿ ಶೇಪ್ ಅನ್ನೋದು ಕೂತ್ಕೊಳ್ಳುತ್ತೆ. ಈಗ ಇದು ಸರ್ಕೋಬೇಕಂದ್ರೆ ಏನು ಮಾಡಬೇಕು ನೋಡಿ, ನಿಮ್ಗೆ ಆಲ್ರೆಡಿ ನೋಡ್ತಾ ಇದ್ದರೆ ಕಾಣುತ್ತೆ, ಇದು ಶೋಲ್ಡರ್ ಅಂತಕ್ಕಂಥದ್ದು ವಿಡ್ತಾಗಿ ಕಾಣಿಸ್ತಾ ಇದೆ, ಹೆಚ್ಚು ಕಡಿಮೆ ಕಾಣಿಸ್ತಾ ಇದೆ. ಸೊ ಈ ರೀತಿ ಇದ್ದಾಗ ಏನಾಗುತ್ತೆ ಅಂದರೆ ಸರಿಯಾಗಿ ಬರಲ್ಲ. ಸೊ ಇದಕ್ಕೆ ನಾವು ಯಾವ ರೀತಿ ಅಡ್ಜಸ್ಟ್ ಮಾಡಬೇಕು ಅಂತ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸಿದೆ, ಮತ್ತೆ ತಿಳಿಸ್ತೀನಿ. 2.25 ಒಂದು ಗೆರೆ ಹಾಕ್ಕೊಳ್ಳಿ. ಇಲ್ಲೊಂದು ಸೆಂಟ್ರ್ ಪಾಯಿಂಟ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದಾದ ನಂತರ ನಮ್ಮ ಹತ್ರ ಎಲ್ ಸ್ಕೇಲ್ ಇತ್ತು ಪರವಾಗಿಲ್ಲ, ಎಲ್ ಸ್ಕೇಲ್ ಇಲ್ಲ ಅಂದರೆ ಇದೇ ಮೆಜರ್ಮೆಂಟ್ನ ಕರೆಕ್ಟಾಗಿ ಫಾಲೋ ಮಾಡ್ಕೊಳ್ಳಿ. ಯಾವ ರೀತಿ ಅಂತಂದರೆ ಇದು ಹೆಂಗೆ ಬರುತ್ತೋ ಇದೇ ಲೈನ್ ಇಲ್ಲಿಗೆ ಬರಬೇಕಾಗತ್ತೆ ಸ್ನೇಹಿತರೆ. ನಾವು ಈ ರೀತಿ ಕಾರ್ಡ್ ಶೀಟ್ ಅಥವಾ ಈ ರೀತಿ ಸ್ಕ್ವೇರ್ ಇರತಕ್ಕಂಥ ಯಾವುದೇ ಒಂದು ಪೇಪರ್ ಆಗಿರಲಿ ಅಥವಾ ಕಾರ್ಡ್ ಶೀಟ್ ಆಗಿರಲಿ ಅದರ ಸಹಾಯದಿಂದ ಕೂಡ ನಾವು ಇದನ್ನು ಮಾರ್ಕನ್ನು ಮಾಡ್ಬೋದು ಸ್ನೇಹಿತರೆ. ನಿಮ್ಮ ಹತ್ರ 90 ಡಿಗ್ರಿ ಸ್ಕೇಲ್ ಇಲ್ಲ ಅಂದರೆ ಅದಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ. ಯಾವ ರೀತಿ ಮಾಡಬೇಕು ಅದನ್ನು ಅಂತಂದರೆ, ಈ ಪಾಯಿಂಟ್ನ ಇಟ್ಕೊಂಡು ಈ ಪಾಯಿಂಟ್ ಮತ್ತು ಕೆಳಗಡೆ ಒಂದು ಆ್ಯಂಗಲ್ ಏನು ಕ್ರಿಯೇಟ್ ಆಗಿರುತ್ತೆ ಆ ಪಾಯಿಂಟ್ಗೆ ನಾವು ಇದನ್ನು ಅಡ್ಜಸ್ಟ್ ಮಾಡಿಕೊಂಡು ಈ ರೀತಿ ಲೈನನ್ನು ಡ್ರಾ ಮಾಡ್ಕೋಬೇಕಾಗತ್ತೆ. ಸೊ ಇದು ಈ ರೀತಿ ಲೈನ್ ಡ್ರಾ ಮಾಡ್ಕೊಂಡ್ಮೇಲೆ ಅದೇ ಪೊಸಿಷನಲ್ಲಿ ಇಲ್ಲಿ ಕೂಡ ನಾವು ಲೈನನ್ನು ಡ್ರಾ ಮಾಡ್ಕೋಬೇಕು. ಓಕೆನಾ? ಈ ರೀತಿ ನಾವು ಲೈನ್ ಡ್ರಾ ಮಾಡ್ಕೊಂಡು ಆದಮೇಲೆ ನಮಗೇನಾಗುತ್ತೆ, ಈ ಪೊಸಿಷನ್ ಅನ್ನೋದು ಸಿಗುತ್ತೆ. ಈಗ ನೋಡಿ ನಮಗೆ ಯಾವ ರೀತಿ ಕಾಣ್ತಾ ಇದೆ ಅಂಥೇಳಿ. ಓಕೆನಾ? ಈಗ ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆನಾ? ಸೊ ಈ ರೀತಿ ನಾವು ಶೋಲ್ಡರನ್ನು ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಾವು ಈ ರೀತಿ ಬ್ರಾಡನ್ನು ಕೊಟ್ಟಾಗ ನಮಗೆ ಈ ಪೊಸಿಷನ್ ಕರೆಕ್ಟಾಗಿ ಬಂದು ಕೂತ್ಕೊಳ್ಬೇಕಾಗತ್ತೆ ಅಲ್ಲಿ. ಸೊ ಆಗ ಮಾತ್ರ ನಮಗೆ ಆ ಲುಕ್ ಅಂತಕ್ಕಂಥದ್ದು ಸಿಗ್ತಕ್ಕಂಥದ್ದು, ಫಿನಿಶಿಂಗು ಔಟ್ಸ್ಟ್ಯಾಂಡಿಂಗ್ ಆಗಿ ಬರುತ್ತೆ ಸ್ನೇಹಿತರೆ. ಓಕೆನಾ? ಇಲ್ಲಿ ಏನಾಗುತ್ತೆ ನಮಗೆ ಅಂತಂದರೆ, ಇಲ್ಲಿ 1/2 ಇಂಚ್ ಅಲ್ವಾ, ಈ ಆ್ಯಂಗಲ್ ನಮಗೆ ಯಾವ ರೀತಿ ಕ್ರಿಯೇಟ್ ಆಗುತ್ತೆ ಅಂದರೆ ಇಲ್ಲಿ 1/2 ಇಂಚು. ಸೊ ಇಲ್ಲಿ ನಮಗೇನಾಗುತ್ತೆ, ಇಷ್ಟು ನಮಗೆ ಡೌನ್ ಆಟೋಮೆಟಿಕ್ ಸಿಕ್ಕಿಬಿಡುತ್ತೆ ಸ್ಟಿಚಿಂಗ್ ಮಾಡಿದಾಗ. ನೋಡಿ ಇದು ಈ ಇನ್ನು ಸ್ವಲ್ಪ ಮೇಲೆ ಬರುತ್ತೆ, ಈ ಡೌನ್ ಅನ್ನೋದು ಆಟೋಮೆಟಿಕ್ ಸಿಕ್ಕಿಬಿಡುತ್ತೆ. ಆಗೇನಾಗುತ್ತೆ ನಮಗೆ ಶೋಲ್ಡರ್ ಡ್ರಾಪ್ ಅಂತಕ್ಕಂಥ ಸಮಸ್ಯೆ ಆಟೋಮೆಟಿಕಲಿ ಅದು ನಮಗೆ ಬಂದು ತೋರಿಸುತ್ತೆ. ಸೊ ಈ ರೀತಿ ನಾವು ಅಡ್ಜಸ್ಟನ್ನು ಮಾಡ್ಕೊಂಡಾಗ ಮಾತ್ರ ನಾವು ಶೋಲ್ಡರ್ ಡ್ರಾಪಿಂದ ದೂರ ಆಗ್ತೀವಿ ಸ್ನೇಹಿತರೆ. ಓಕೆನಾ? ಇದಾದ ನಂತರ ನಮಗೆ ಬರುತ್ತೆ ಡಾಟ್ ಪಾಯಿಂಟ್. ಈಗ ನಮಗೆ ಡಾಟ್ ಪಾಯಿಂಟ್ ಎಲ್ಲಿಂದ ಇಡಬೇಕು ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್. ಈಗ ನಾನು ಇಲ್ಲಿ ಲೈನ್ ಹಾಕಿದ್ದೀನಲ್ವ, ಈ ಲೈನಿಂದ ಡಾಟ್ ಪಾಯಿಂಟನ್ನು ನಾವು ತೆಗೆದುಕೊಳ್ಬೇಕಾಗತ್ತೆ.
ಮಾರ್ಜಿನ್ ಲೈನಿಂದ ನಮಗೆ ಎಷ್ಟು ಬೇಕಾಗುತ್ತೆ ಡಾಟ್ ಪಾಯಿಂಟು 9 ಇಂಚಿಗೆ ಬೇಕು ಸ್ನೇಹಿತರೆ, ಈ ಮೆಜರ್ಮೆಂಟ್ ಇರ್ತಕ್ಕಂಥವ್ರಿಗೆ. ಇದು ಎಲ್ರಿಗೂ ವೇರಿಯೇಷನ್ ಆಗ್ತಾ ಇರುತ್ತೆ. ಇದಾದ ನಂತರ ಫುಲ್ ಬಸ್ಟ್ ಕೆಳಗಡೆ ನಮಗೆ ಬರತಕ್ಕಂಥ ಎಷ್ಟು ಬೇಕಾಗುತ್ತೆ ಅಂದರೆ 2 ಇಂಚ್ ಬೇಕಾಗುತ್ತೆ, 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬೇಕಾಗುತ್ತೆ ಸ್ನೇಹಿತರೆ. ಈ ಮೆಜರ್ಮೆಂಟು ಪರ್ಫೆಕ್ಟಾಗಿ ಹಾಕ್ಕೊಂಡ್ಬಿಡ್ಬೇಕು, ಆಗಲೇ ನಮಗೆ ಪರ್ಫೆಕ್ಟಾಗಿರ್ತಕ್ಕಂತಹ ಕಪ್ ಶೇಪ್ ಅನ್ನೋದು ಸಿಗುತ್ತೆ ಸ್ನೇಹಿತರೆ. ಓಕೆ, ಇದು ಒಂದು ಲೈನು, ಇದು ಒಂದು ಡಾಟ್ ಪಾಯಿಂಟು ಫುಲ್ ಬಸ್ಟ್ ಏರಿಯಾ. ಇದು ಅಪ್ಪರ್ ಚೆಸ್ಟ್ ಆದರೆ ಇದು ಫುಲ್ ಬಸ್ಟ್ ಲೈನ್ ಅಂತ ಹೇಳ್ತೀವಿ. ಇದಾದ ನಂತರ ಇದು ಅಂಡರ್ ಬಸ್ಟ್ ಲೈನ್ ಆಗುತ್ತೆ. ಏನು ಪಟ್ಟಿ ಒಂದು ಕುತ್ಕೊಳ್ಳುತ್ತೆ ನಮಗೆ, ಫ್ರಂಟ್ ಪಟ್ಟಿ, ಆ ಲೈನ್ ಇದಾಗಿರುತ್ತೆ. ಇದಾದ ನಂತರ ನೆಕ್ಸ್ಟ್ ಕೆಳಗಡೆ ಹಾಕ್ತಕ್ಕಂಥ ಏನು ಲೈನ್ ಹಾಕ್ತೀವಿ ನಾವು, ಇದು ಬಂದು ಮಾರ್ಜಿನ್ ಲೈನ್ ಸ್ನೇಹಿತರೆ. ಓಕೆನಾ, ಇದು ಒಂದು ಸ್ಟಿಚಿಂಗ್ ಮಾರ್ಜಿನ್ಗೆ ನಾವು ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳೇಬೇಕಾಗತ್ತೆ. ಪಟ್ಟಿಗೆ ಏನು ಕೂಡಿಸ್ತೀವಲ್ವ, ಆ ಲೈನ್ ಇದಾಗುತ್ತೆ. ಇದಾದ ನಂತರ ನಮಗೆ ಇಲ್ಲಿ ಎಕ್ಸಾಕ್ಟ್ಲಿ 9 ಇಂಚು ಲೆಂತ್ ಡಾಟ್ ಪಾಯಿಂಟ್ ಬಂತು. ಸೊ ಇಲ್ಲಿಂದ ವಿಡ್ತ್ ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ, ನಮಗೆ ಇವರ ಏನು ಬಸ್ಟ್ ಇದೆ, ಫುಲ್ ಬಸ್ಟ್ ಆಗಿರಲಿ ಅಥವಾ ಅಪ್ಪರ್ ಚೆಸ್ಟ್ ಆಗಿರಲಿ, ನಾವು ಲೆಕ್ಕ ತೆಗೆದುಕೊಳ್ತಕ್ಕಂಥದ್ದು ಅಪ್ಪರ್ ಚೆಸ್ಟ್ದೇ ಯಾವಾಗಲೂ ಲೆಕ್ಕ ತೆಗೆದುಕೊಳ್ತೀವಿ. ಸೊ ಎಲ್ಲದಕ್ಕೂ ಅದು ಮ್ಯಾಚ್ ಆಗುತ್ತೆ. ಸೊ ಹಾಗಾಗಿ ಅಪ್ಪರ್ ಚೆಸ್ಟ್ ಇವ್ರದ್ದೆಷ್ಟಿದೆ 33 ಇಂಚಸ್ ಇರೋದ್ರಿಂದ ನಾವೇನು ಮಾಡ್ತಾಯಿದ್ವಿ, 3/4 ಇಂಚಿಗೆ ಇವರ ಫುಲ್ ಬಸ್ಟ್ ಮಿಡ್ ಏರಿಯಾ ಈ ಪಾಯಿಂಟನ್ನು, ಅಫೆಕ್ಸ್ ಪಾಯಿಂಟನ್ನು ನಾವು ಹಾಕ್ತಾಯಿದ್ದೀವಿ. ಸೊ ಇಲ್ಲಿ 3/4ಗೆ ಹಾಕಿದ ಆದಮೇಲೆ, 3/4ಗೆ ಹಾಕಿ ಆದಮೇಲೆ ನಾವೇನು ಮಾಡಬೇಕು, ಅಗೇನ್ ಕೆಳಗಡೆ ಕೂಡ ಅದೇ ಇದನ್ನು ಇಡಿ. ಇದಾದ ನಂತರ ನಾವೇನು ಮಾಡಬೇಕು ಅಂತಂದರೆ, 1/2 ಇಂಚು ಅಥವಾ 1 ಇಂಚು ಮಾರ್ಕ್ನ ಈ ಕಡೆ ಹಾಕ್ಕೊಳ್ಳಿ. ಇದು ಡಾಟ್ ಹಿಡಿಯೋ ರೀತಿ ಯಾವ ರೀತಿ ಇದೆ ಅಂತ ಹೇಳ್ಕೊಡ್ತಾ ಇದ್ದೀನಿ ನಿಮಗೆ. ಬಿಗಿನರ್ಸ್ ಆದರೆ ತಿಳ್ಕೊಳ್ಳಿ ಚೆನ್ನಾಗಿ. ಇದಕ್ಕೊಂದು ಲೈನನ್ನು ಹಾಕಿದ್ದೀವಿ. ಸೊ ಇಲ್ಲಿಗೆ ಬಂದು ಕೂತ್ಕೊಳ್ಳುತ್ತೆ. 1 ಇಂಚ್ ಈ ಕಡೆ ತೆಗೆದುಕೊಂಡು ನೀವು ಶೇಪನ್ನು ಕೊಡ್ತಕ್ಕಂಥದ್ದು. ಶೇಪ್ ನಿಮಗೆ ಎಷ್ಟಕ್ಕೆ ಬೇಕು, ಎಷ್ಟು ಇಂಚಿಗೆ ಬೇಕು, ಅದು ತುಂಬ ಇಂಪಾರ್ಟೆಂಟ್. ಇಲ್ಲಿ ಶೇಪ್ ಯಾವ ರೀತಿ ಕೊಡ್ತೀವಿ ನಾವು ಅಂತಂದರೆ, 1 ಇಂಚಿಗೆ ಕೊಡ್ತೀರಾ ಅಥವಾ 1.5 ಇಂಚಿಗೆ ಕೊಡ್ತೀರಾ. ಇಲ್ಲಿ ಕೋನ ಡಾಟ್ ಹಿಡಿಯೋದ್ರಿಂದ ನಾವು ಏನು ಮಾಡಬೇಕಂದ್ರೆ, 1 ಇಂಚಿಗೆ ನೀವು ಶೇಪನ್ನು ಕೊಡಿ, ಪರ್ಫೆಕ್ಟಾಗಿ ಬಂದು ಕೂತ್ಕೊಳ್ಳುತ್ತೆ. ಇಲ್ಲಿ ನಾವು ಶೇಪ್ ಯಾವ ರೀತಿ ಕೊಡ್ತಾ ಇದ್ದೀವಿ ಅಂದರೆ, ರೌಂಡ್ ಶೇಪ್ ಬೇಕು ಅಂದರೆ ಈ ರೀತಿ ನಾವು ಇದನ್ನು ಕೊಡಬೇಕಾಗತ್ತೆ. ಈ ಪಾಯಿಂಟಿಗೆ ಕೊಡ್ತಾ ಇದ್ದೀವಲ್ವ. ಸೊ ಹಾಗಾಗಿ ಇದು ಈ ರೀತಿಯೇ ಬಂದು ಕೂತ್ಕೊಳ್ಳುತ್ತೆ. ಓಕೆನಾ, ಇದು ಈ ರೀತಿ ಬಂದು ಕೂತ್ಕೊಳ್ಳುತ್ತೆ. ಇದಾದ ನಂತರ ಕೆಳಗಡೆ ಮಾರ್ಕಿಂಗ್ಗೆ ನಾವೇನು ಲೈನ್ ಹಾಕಿದ್ದೀವಿ, ಈ ಪಾಯಿಂಟ್ ಇದೆಯಲ್ಲ, ಇದು ಕರೆಕ್ಟಾಗಿ ಕೊಟ್ಕೊಳ್ಳಿ. ನಿಮಗೆ ನೆಕ್ಸ್ಟ್ ಬರ್ತಕ್ಕಂಥ ಮಾರ್ಜಿನ್ ಎಷ್ಟು ಬರುತ್ತೆ ಅಂತಂದರೆ, ಇವಾಗ ಅಪ್ಪರ್ ಚೆಸ್ಟು ಕೂಡ ಇವ್ರಿಗೆ ಎಷ್ಟಿದೆ ಅಷ್ಟೇ ಇದೆ. ಇಂಚು ಮಿಂಚು 8.25 ಅಂದರೆ 33 ಇಂಚಿನೇ ಅಪ್ಪರ್ ಚೆಸ್ಟ್ ಫುಲ್ ಬಸ್ಟ್ ಇರೋದ್ರಿಂದ ನಮಗೆ ಇವ್ರದ್ದು ಸೊಂಟದ ಅಳತೆ ಎಷ್ಟಿದೆ, 29 ಇಂಚಿದೆ. ಅಂದರೆ 7.25 ಇಂಚನ್ನು ನಾವು ಇಟ್ಕೊಳ್ತಾ ಇದ್ದೀವಿ. ಸೊ 7.25 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಅದಾದ ನಂತರ 8.25ಗೆ ಇವ್ರದ್ದು ತೆಗೆದುಕೊಂಡು ಹೋದಾಗ ಇಲ್ಲೇನು ಲೈನ್ ಇರುತ್ತೆ, ಈ ಲೈನ್ ಹಾಕಿ ನೀವು. ಆಗ ನಿಮಗೆ ಇವ್ರದ್ದು ಫುಲ್ ಮೆಜರ್ಮೆಂಟ್ ನಿಮಗೆ ಸಿಕ್ಬಿಡತ್ತೆ. ನಾವು ಡಾಟ್ ಎಷ್ಟು ಹಿಡಿಬೇಕು ಅಂತಕ್ಕಂಥದ್ದು ಇವ್ರಿಗೆ ಸಿಗುತ್ತೆ. ಸೊ ಇದು ಮಾರ್ಜಿನ್ ಲೈನು. ಓಕೆನಾ, ಇವಿಷ್ಟು ಆಯಿತು. ಇದಾದ ನಂತರ ನಮಗೆ ಇಲ್ಲಿ ಬಂದಿರತಕ್ಕಂಥ ಎಕ್ಸಸ್ ಪಾಯಿಂಟ್ ಏನು ಬರುತ್ತೆ, ಈ ಪಾಯಿಂಟೇ ನಮಗೆ ಇಲ್ಲಿ ಡಾಟ್ ಪಾಯಿಂಟ್ ಆಗಿ ಬರುತ್ತೆ. ಇಲ್ಲಿ ಉಳಿದಿರ್ತಕ್ಕಂಥದ್ದು ಎಷ್ಟು ಉಳಿದಿದೆ ನಮಗೆ, 1 ಇಂಚು ಇವ್ರಿಗೆ ಉಳಿದಿದೆ. ಓಕೆನಾ, 1 ಇಂಚು ಉಳಿದಿದೆ ಅಂತಂದರೆ ನಾವೇನು ಮಾಡಿದ್ದೀವಿ, ಆಲ್ರೆಡಿ 1 ಇಂಚಿನ ಈ ಕಡೆ ತೊಗೊಂಡ್ಬಿಟ್ಟಿದ್ದೀವಿ. ನಾವು ಉಳಿದಿರ್ತಕ್ಕಂಥದ್ದೇ 1 ಇಂಚು, ಆ 1 ಇಂಚು ನಾವು ಈ ಕಡೆ ತೆಗೆದುಕೊಂಡು ಬಿಟ್ಟಿದ್ದೀವಿ. ಸೊ ಈಗೇನು ಮಾಡಬೇಕು ಅಂದರೆ, ಅನಿವಾರ್ಯ 1/2 ಇಂಚಿಗೆ ಮಾರ್ಕು, 1/2 ಇಂಚಿಗೆ ಮಾರ್ಕನ್ನು ಹಾಕ್ಕೊಳ್ಬೇಕಾಗತ್ತೆ. 1 ಇಂಚ್ ಅಷ್ಟೇ ಹಿಡಿಬೇಕಾಗತ್ತೆ ನಾವು. ಓಕೆನಾ, ಜಾಸ್ತಿ ಹಿಡಿಯೋ ಹಾಗಿಲ್ಲ ಇಲ್ಲಿ. ಯಾಕೆ ಅಂತಂದರೆ ಇಲ್ಲಿ ಆಲ್ರೆಡಿ 1 ಇಂಚ್ ಇದೆ ಬಂದಿರತಕ್ಕಂಥದ್ದೇ. ಅವರಿಗೆ ಡಾಟ್ ಎಷ್ಟಿದೆ ಅಂತ ಡಾಟ್ ಪಾಯಿಂಟ್ ನಮಗೆ ಎಷ್ಟು ಬಂದಿದೆ ಅಂತ ತೋರಿಸಿರ್ತಕ್ಕಂಥದ್ದೇ 1 ಇಂಚು. ಸೊ ನಾವು ಅಷ್ಟೇ ಹಿಡಿಬೇಕು. ನಾವೇನು ಮಾಡ್ತಾ ಇದ್ದೀವಿ, ಈ ಕಡೆ 1 ಇಂಚು, ಆ ಕಡೆ 1 ಇಂಚು ನಾವು ಅಂದಾಜಿನ ಮೇಲೆ ಹಿಡಿತಾನೆ ಇದ್ವಿ ಇಷ್ಟು ದಿವಸ. ಇಲ್ಲಿ ಅರ್ಧ ಇಂಚ್ ತೆಗೆದುಕೊಂಡಿದ್ದೀನಿ, ಈಗ ಅರ್ಧ ಇಂಚು, 1 ಇಂಚಿಗೆ ಇದು ಕರೆಕ್ಟಾಗಿ ಬರ್ತಾ ಇದೆ ಈಗ. ಓಕೆನಾ, ಸೊ ಇಲ್ಲಿ ಮಾರ್ಕನ್ನು ಹಾಕೊಳ್ಳೋಣ. ಹೀಗೆ ನಾವು ಡಾಟ್ ಪಾಯಿಂಟ್ ಮೆಜರ್ಮೆಂಟ್ನ ತೆಗೆದುಕೊಳ್ಬೇಕಾಗತ್ತೆ ಸ್ನೇಹಿತರೆ. ಆವಾಗ ಮಾತ್ರ ನಮಗೆ ಇಲ್ಲಿ ಕಪ್ ಶೇಪ್ ಅನ್ನೋದು ಅವ್ರಿಗೆ ಎಷ್ಟು ಬೇಕಾಗುತ್ತೋ ಅಷ್ಟೇ ಸಿಗುತ್ತೆ ಸ್ನೇಹಿತರೆ. ಓಕೆನಾ, ಅದಕ್ಕಿಂತ ಜಾಸ್ತಿ ನಾವು ಕೊಡಲ್ಲ. ಸೊ ಅವ್ರದ್ದು ಎಷ್ಟು ನಮಗೆ ಅವಶ್ಯಕತೆ ಇರುತ್ತೋ ಅಷ್ಟೇ ಸಿಗೋದ್ರಿಂದ ನಮಗೇನಾಗುತ್ತೆ ಇಲ್ಲಿ ಅಂತಂದರೆ, ಅವ್ರಿಗೆ ಎಕ್ಸಸ್ ಬಟ್ಟೆ ಉಳಿಯಲ್ಲ. ಇಲ್ಲಿ ಇನ್ನೊಂದು ವಿಷಯ ಹೇಳೋದು ಮರೆತೆ ನಾನು.
ಇಲ್ಲಿ ಪಾಯಿಂಟ್ ಹಾಕ್ಕೊಂಡಾದಮೇಲೆ ನಾವು ಈ ಪಾಯಿಂಟ್ಗೆ ಈ ಶೇಪನ್ನು ಕೊಡೋದಲ್ಲ, ಮಾರ್ಜಿನ್ ಹೋಗುತ್ತೆ. ಆದ ಕಾರಣ ನಾವು ಈ ಶೇಪನ್ನು ಕೆಳಗಡೆ ಕೊಡಬೇಕು ಸ್ನೇಹಿತರೆ, ಈ ಪಾಯಿಂಟ್ ಆಫ್ ವ್ಯೂಗೆ ಕೊಡಬೇಕಾಗತ್ತೆ. ಓಕೆನಾ, ಅದನ್ನು ತೆಗೆದುಬಿಡಿ, ಡೆಲೀಟ್ ಮಾಡಿಬಿಡಿ ತಲೆಗಿಂದ. ಓಕೆನಾ, ಇಲ್ಲಿ ಕೊಡಬೇಕಾಗತ್ತೆ, ಇಲ್ಲಿ ಅಲ್ಲ. ಓಕೆನಾ, ಇದಲ್ಲ, ಕನ್ಫ್ಯೂಸನಲ್ಲಿ ನಿಮಗೆ ಹಾಕಿ ತೋರಿಸ್ಬಿಟ್ಟಿದ್ದೀನಿ. ಇಲ್ಲಿ ನಾವು ಸ್ಟಿಚಿಂಗ್ ಮಾರ್ಜಿನ್ ಹಿಡ್ಕೊಳ್ಳೋದ್ರಿಂದ ಇಲ್ಲಿ ನಾವು ಪಾಯಿಂಟನ್ನು ಕೊಡಬೇಕಾಗತ್ತೆ. ಈಗ ನಮಗೆ ಬರತಕ್ಕಂಥದ್ದು ಎಷ್ಟು ಬರ್ತಾಯಿದೆ ನೋಡಿ. ಇಲ್ಲಿ ನಾವು ಪಾಯಿಂಟ್ ಹಾಕಿಬಿಟ್ಟಿದ್ದೀವಿ, ಅರ್ಧ ಇಂಚಿಗೆ ನಾವು ಪಾಯಿಂಟ್ ಹಾಕಿದ್ದೀವಿ. ಇಲ್ಲಿ ಎಷ್ಟು ಬರ್ತಾಯಿದೆ ಇದನ್ನು ನೋಡ್ಕೊಳ್ಳಿ, ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 3 ಇಂಚಿಗೆ ಬರ್ತಾಯಿದೆ ಇಲ್ಲಿ ನಮಗೆ. ಸೊ ಈ 3 ಇಂಚನ್ನು ಈ ಕಡೆ ಇಟ್ಕೊಂಡ್ಬಿಟ್ಟು ಈ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇಲ್ಲಿ ಅಂತ ಎಷ್ಟು ಬರ್ತಾಯಿದೆ, 2.25 ಇಂಚ್ ಬರ್ತಾಯಿದೆ. ಸೊ ಅದೇ 2.25 ಇಂಚ್ ಲೈನನ್ನು ಇಲ್ಲಿ ಕೊಡಬೇಕು. ಓಕೆನಾ, ಅದೇ 2.25 ಇಂಚ್ ಲೈನಲ್ಲಿ ಇಲ್ಲಿ ಕೊಡಬೇಕು. ಈ ಪಾಯಿಂಟಿಗೆ ಕಲಿಸ್ಕೊಂಡ್ಬಿಡ್ಬೇಕು, ಈ ಪಾಯಿಂಟಿಗೆ ಸೈಡ್ಗೆ ಈ ಪಾಯಿಂಟನ್ನು ಲಿಫ್ಟ್ ಮಾಡ್ತೀವಿ, ಅಲ್ಲಿಗೆ ಶೇಪ್ ಬರುತ್ತೆ ಅಂಥೇಳಿ ಆ ಪಾಯಿಂಟ್ಗೆ ನಾವು ಅದನ್ನು ಕಲಿಸ್ಕೊಂಡ್ಬಿಟ್ರೆ ಕರೆಕ್ಟಾಗಿ ನಮಗೆ ಬಂದ್ಬಿಡತ್ತೆ. ಈ ರೀತಿ ಇದು ಪರ್ಫೆಕ್ಟ್ ಶೇಪನ್ನು ಪಡೆದುಕೊಳ್ಳುತ್ತೆ. ಈಗ ನಮಗೆ ಎಷ್ಟು ಬರ್ತಾಯಿದೆ, ಇಲ್ಲಿ ಎಷ್ಟು ಬರ್ತಾಯಿತ್ತು, 0.3 ಇಂಚು. ಈ 3 ಇಂಚು ನಾವು ಇಲ್ಲಿ ಇಟ್ಕೊಂಡ್ಬಿಟ್ಟು ನಮಗೆ ಎಷ್ಟಕ್ಕೆ ಬೇಕು, 7.25 ಇಂಚು ಬೇಕಾಗಿತ್ತು. ಹೌದಾ, ನಮಗೆ ಎಷ್ಟು ಎಕ್ಸಸ್ ಬರ್ತಾಯಿದೆ, ಆ ಕ್ಯಾಲ್ಕುಲೇಟ್ ಮಾಡಿದೆಷ್ಟು 7.25 ಅಂದರೆ 1/4 ಇಂಚು ನಮಗೆ ಇಲ್ಲಿ ಇನ್ಕ್ರೀಸ್ ಕಾಣ್ತಾ ಇದೆ. ಓಕೆನಾ, 1/4 ಇಂಚು ನಮಗೆ ಇನ್ಕ್ರೀಸ್ ಕಾಣೋದ್ರಿಂದ ಏನಾಯಿತು ಸರ್, 1/4 ಇಂಚ್ ಜಾಸ್ತಿ ಆಯಿತು ಮತ್ತು ಬಟ್ಟೆ ಎಕ್ಸಸ್ ಉಳಿಯಲ್ಲ ಅಂತಂದರೆ ನೋಡಿ, ನಮ್ಮ ಶೇಪ್ ಬಂದು 2.5 ಇಂಚಿಗೆ ಸೊಂಟದ ಅಳತೆ ಇದಕ್ಕಿಂತ 2 ಇಂಚ್ ಕೆಳಗಡೆ ಇರ್ತಕ್ಕಂಥದ್ದು. ಓಕೆನಾ, ಎಲ್ಲಿಗೆ ಬರುತ್ತೆ ನಮ್ಮದು ಅಂತಂದರೆ, ಈಗ ನಮ್ಗೆ ಇಲ್ಲಿರ್ತಕ್ಕಂಥ ಪಾಯಿಂಟ್ ಎಷ್ಟು, ಇಲ್ಲಿ ಬಂದಿರತಕ್ಕಂಥ ಪಾಯಿಂಟ್ ನಮಗೆ 11 ಇಂಚಿಗೆ ಇಲ್ಲಿ ಬಂದಿದೆ. ಈ ಲೈನ್ ಸ್ಟಿಚಿಂಗ್ ಮಾರ್ಜಿನ್ ಹೋದರೆ 11 ಇಂಚು ಕೂತ್ಕೊಳ್ಳುತ್ತೆ. ನಮಗೆ ಬ್ಲೌಸ್ ರೆಡಿ ಎಷ್ಟು ಬೇಕು, 13.25 ಇಂಚ್ ಬೇಕು. ಅಂದರೆ ಇನ್ನೂ 2.25 ಇಂಚಿನ ಪಟ್ಟಿ ಕೆಳಗಡೆ ಉಳಿಯುತ್ತೆ. ನಮ್ಮ ಸೊಂಟದ ಸುತ್ತಳತೆ 2.25 ಇಂಚಿನ ಕೆಳಗಡೆ ಇದೆ. ಸೊ ಹಾಗಾಗಿ ಇಲ್ಲಿ ನಾವು ಮೇಲ್ಗಡೆ ಬಂದಾಗೆಲ್ಲ ನಮಗೆ ಇನ್ನೂ ಜಾಸ್ತಿ ಅನ್ನೋದು ಸಿಗ್ತಾ ಇರುತ್ತೆ. ಸೊ ಈ 1/4 ಇಂಚು ಲೂಸಿಂಗಲ್ಲಿ ಅಡ್ಜಸ್ಟ್ ಆಗಿ ಹೋಗುತ್ತೆ ಸ್ನೇಹಿತರೆ. ಬನ್ನಿ ಇದನ್ನು ಕಟ್ಟಿಂಗನ್ನು ಮಾಡೋಣ. ಡಾಟ್ ಪಾಯಿಂಟ್ ಅಂತಕ್ಕಂಥದ್ದು ಸ್ಟಿಚಿಂಗ್ ಮಾಡೋ ಟೈಮಲ್ಲಿ ನಾವು ಎಲ್ಲೆಲ್ಲಿ ಬೇಕು 4 ಡಾಟ್ ಬೇಕಂದರೆ 1, 2, 3 ಹಿಡ್ಕೊಂಡು ಇದು ಸೇರಿದ್ರೆ 4 ಆಗುತ್ತೆ. ಇನ್ನು ಶೇಪ್ ಪಟ್ಟಿ ನಮಗೆ ಬೇಕು ಅಂತಂದರೆ ಅದನ್ನು ಯಾವ ರೀತಿ ಅಂತ ನೋಡೋಣ. ಇದನ್ನು ಕಟ್ಟಿಂಗ್ ಮಾಡ್ಕೊಂಬಿಡೋಣ. ವೀಕ್ಷಕರೇ, ಪಟ್ಟಿ ಯಾವ ರೀತಿ ಕಟ್ಟಿಂಗ್ ಮಾಡಬೇಕನ್ನೋದು ತುಂಬ ಡಿಫ್ರೆಂಟಾಗಿ ನಿಮಗೆ ಕಣ್ಣಿಗೆ ಕಾಣಬಹುದು. ಬಟ್ ಇದು ನಿಮಗೋಸ್ಕರ ಎದಕ್ಕೆ ಮಾಡ್ತಾಯಿದ್ದೀನಿ ಅಂದರೆ, ಸಾಕಷ್ಟು ಜನ ಮೆಜರ್ಮೆಂಟ್ ತೆಗೆದುಕೊಂಡು ಬಹಳ ಕನ್ಫ್ಯೂಷನ್ನ ಆಗಿರ್ತೀರಿ. ಈಗ ನಿಮ್ಗೆ ಆಲ್ರೆಡಿ ಹೇಳಿದ್ದೆ, ಇದು ನಮಗೆ ಪಾಯಿಂಟ್. ಇಲ್ಲಿಂದ ನಮಗೆ ಎಷ್ಟಕ್ಕೆ ಬೇಕಾಗಿದೆ ನೋಡಿ, 9 ಇಂಚು ಡಾಟ್ ಪಾಯಿಂಟ್ ಬಂತು, ಕೆಳಗಡೆ 11 ಇಂಚಿಗೆ ರೆಡಿ ಬರ್ತಾಯಿದೆ. ನಮ್ಮ ಬ್ಲೌಸ್ ಲೆಂತ್ ಇರತಕ್ಕಂಥದ್ದು 13.25 ಇಂಚಿದೆ, 2.25 ಇಂಚು. ನಾನೇನು ಮಾಡಿದ್ದೀನಿ, 1/2 ಇಂಚ್ ಅಥವಾ 1 ಇಂಚ್ ಮೇಲ್ಗಡೆ ಬಟ್ಟೆ ಬಿಟ್ಕೊಂಡಿದ್ದೀನಿ, ಕೆಳಗಡೆ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಕೊಂಡಿದ್ದೀನಿ. ರೆಡಿ ಬರ್ತಕ್ಕಂಥ ನನಗೆ ರೆಡಿ ಬೇಕಾಗಿರ್ತಕ್ಕಂತಹ ಪಟ್ಟಿ ಏನಿದೆ ಅದನ್ನು ಮಿಡ್ಲಿಂಗ್ ಮಾರ್ಕ್ ಮಾಡಿಕೊಂಡು ರೆಡಿ ಇಟ್ಕೊಂಡಿದ್ದೀನಿ. ಓಕೆನಾ, ಈ ರೀತಿ ಲೈನ್ ಹಾಕ್ಕೊಂಡು ರೆಡಿ ಇಟ್ಕೊಂಡಿದ್ದೀನಿ. ಇದು ಬಿಗಿನರ್ಸ್ಗೆ ತುಂಬಾ ಯೂಸ್ ಆಗುತ್ತೆ ಸ್ನೇಹಿತರೆ, ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ಅದು ಡಾಟ್ ಪಾಯಿಂಟ್. ಇಲ್ಲಿ ನಾವೇನು ಮಾಡ್ತೀವಿ, ಡಾಟ್ ಹಿಡಿದ ಮೇಲೆ ತಾನೇ ನಾವು ಶೇಪ್ ಪಟ್ಟಿಯನ್ನು ಕುದುರಿಸ್ತಕ್ಕಂಥದ್ದು. ಸೊ ಇಲ್ಲಿ ನಾವೇನು ಮಾಡಬೇಕು ಅಂದರೆ, ಡಾಟ್ನ ಹಿಡ್ಕೊಳ್ಳೋ ರೀತಿಯಲ್ಲಿ ಈ ರೀತಿ ನಾವು ಇದನ್ನು ಹಿಡ್ಕೊಳ್ಬೇಕು. ಹಿಡ್ಕೊಂಡಾದಮೇಲೆ ನಮಗೆ ಈ ಲೈನ್ ಮೇಲೆ ಇದನ್ನು ಕೂಡಿಸ್ಬೇಕು, ಎಷ್ಟಕ್ಕೆ ಬರುತ್ತೋ ಅಷ್ಟಕ್ಕೆ. ಓಕೆನಾ, ಈ ಲೈನ್ ಮೇಲೆ ಅದನ್ನು ನಾವು ಕೂಡಿಸ್ಬೇಕು. ಅಥವಾ ಇನ್ನೂ ಸ್ವಲ್ಪ ಕೆಳಗೆ ಇಳಿಸ್ತೀನಂದ್ರೂ ಏನು ತೊಂದರೆ ಇಲ್ಲ. ಆ ಲೈನ್ಗೆ ಕರೆಕ್ಟಾಗಿ ಈ ರೀತಿ ಅಟ್ಯಾಚನ್ನು ಮಾಡಿ. ಸ್ವಲ್ಪ ಬಟ್ಟೆ ನಿಮ್ಮ ಹತ್ರ ಕಡಿಮೆ ಇದೆ ಅಂದರೆ, ಮತ್ತು ಈ ಲೈನು ಸ್ಟ್ರೇಟಾಗಿರೋ ಥರ ನೋಡ್ಕೊಳ್ಳಿ. ಇದು ನಮಗೆ ಆ್ಯಕ್ಚುಲಿ ಬೇಕಾಗಿರ್ತಕ್ಕಂಥ ರೆಡಿ. ರೆಡಿ ಪಾಯಿಂಟ್. ನಾವೇನು ಮಾಡಬೇಕು, ಇಲ್ಲಿಗೆ ನಾವು ಇದನ್ನು ಹಾಕ್ಕೊಳ್ತಾ ಇದ್ದೀವಿ ಮಾರ್ಕ್. ಓಕೆನಾ, ಇದು ಹೆಂಗಿದೆ ಅದೇ ರೀತಿ ನಾವು ಪಾಯಿಂಟನ್ನು ಡ್ರಾ ಮಾಡ್ಕೊಳ್ಳಿ ನಿಮಗೆ. ಓಕೆನಾ, ಇದು ನಿಮಗೆ ಬಿಗಿನರ್ಸ್ ತುಂಬಾ ಯೂಸ್ಫುಲ್ ಆಗುತ್ತೆ ಸ್ನೇಹಿತರೆ. ಓಕೆನಾ, ಇಲ್ಲಿಗೆ ಕುಂದಿರೋದು ಇದು ಸ್ಟಿಚಿಂಗ್ ಮಾರ್ಜಿನ್ ಒಳಗಡೆ ಹೋಗುತ್ತೆ. ಇಲ್ಲಿ ಪಾಯಿಂಟನ್ನು ಹಾಕಿದ್ವಿ. ಓಕೆನಾ, ಈ ರೀತಿ ಆಯಿತು. ಈಗ ನೋಡಿ, ನಿಮಗೊಂದು ಶೇಪ್ ಅನ್ನೋದು ಆಟೋಮೆಟಿಕ್ ಸಿಕ್ತು. ಮೆಜರ್ಮೆಂಟು ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ ಸ್ನೇಹಿತರೆ. ನೀವು ಈ ರೀತಿ ಮಾಡೋದ್ರಿಂದ ನಿಮಗೆ ಪರ್ಫೆಕ್ಟಾಗಿರ್ತಕ್ಕಂತಹ ಪಟ್ಟಿ ಅಂತಕ್ಕಂಥದ್ದು ಕೂತು ಬಿಡುತ್ತೆ.
ಓಕೆನಾ. ಇದು ಫ್ರಂಟಲ್ಲಿ ಇಲ್ಲಿ ಡಾಟ್ ಪಾಯಿಂಟ್ ಹಿಡೋದ್ರಿಂದ ಇನ್ನೂ ಸ್ವಲ್ಪ ಜಾಸ್ತಿನೂ ಆಗ್ಬೋದು, ಅಥವಾ ನಾವಿಲ್ಲಿ ಓಪನ್ ಆಗಿರೋದ್ರಿಂದ ಉಕ್ಸ್ ಆಗಿದ ತಕ್ಷಣ ನಮ್ಮ ಬ್ಲೌಸ್ ಫಿಟ್ಟಿಂಗೋಸ್ಕರ ಇದು ಅಡ್ಜಸ್ಟ್ ಮಾಡಿ ಕೆಳಗಡೆ ಕೂಡ ಬರಬಹುದು. ಸೊ ಹಾಗಾಗಿ ಇಲ್ಲಿ ಎಕ್ಸ್ಟ್ರಾ ಬಿಡುವಂಥ ಅವಶ್ಯಕತೆ ಇಲ್ಲ. ಓಕೆನಾ ಸ್ನೇಹಿತರೆ. ಈಗ ಏನು ಮಾಡಬೇಕು ನಾವು ಅಂದರೆ, ಇದು ನಮಗೆ ರೆಡಿ. ಇದ್ರ ಮೇಲೆ ಬಿಡ್ತಕ್ಕಂಥದ್ದೇ ಸ್ಟಿಚಿಂಗ್ ಮಾರ್ಜಿನ್ ನಾವು ಎಕ್ಸ್ಟ್ರಾ ಬಿಟ್ಕೊಳ್ಬೇಕಾಗತ್ತೆ ಅಷ್ಟೇ, ಮತ್ತು ಬೇರೆ ಏನೂ ಇಲ್ಲ. ನಮಗೆ ಎಷ್ಟಕ್ಕೆ ಬೇಕು ಸ್ಟಿಚಿಂಗ್ ಮಾರ್ಜಿನ್ನು? 1/2 ಇಂಚ್ ಬೇಕಾ, 1/4 ಇಂಚ್ ಬೇಕಾ, ಎಷ್ಟಕ್ಕೆ ಹಿಡಿತೀರಿ ಅಷ್ಟಕ್ಕೆ ನಾವು ಸ್ಟಿಚಿಂಗ್ ಮಾರ್ಜಿನ್ನ ಈ ರೀತಿ ಮಾರ್ಕನ್ನು ಹಾಕ್ಕೊಳ್ಳಿ. ಓಕೆನಾ. ಕೆಳಗಡೆ ಸ್ಟ್ರೇಟಾಗಿ ನಮಗೆ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಮಾರ್ಕನ್ನು ಹಾಕ್ಕೊಳ್ಳಿ. ಇಲ್ಲಿಗೆ ನಮ್ಗೆ ರೆಡಿ ಬಂತಲ್ವ, ಈ ರೆಡಿ ಬಂದಿರತಕ್ಕಂಥದ್ದು ಮೇಲೆ ಒಂದು ಲೈನ್ ಹಾಕ್ಕೊಳ್ಳಿ. ಓಕೆನಾ. ಲೈನ್ ಹಾಕ್ಕೊಂಡು ಕೆಳಗಡೆ 1/2 ಇಂಚ್ ಮಾರ್ಜಿನ್ ಬಿಟ್ಕೊಂಡ್ಬಿಟ್ಟು ಪಟ್ಟಿ ಸ್ಟ್ರೇಟಾಗಿ ಸ್ಟಿಚ್ ಮಾಡೋದ್ರಿಂದ ಇಲ್ಲಿ ಯಾವುದೇ ರೀತಿಯ ಶೇಪ್ ಕೊಡುವಂಥ ಅವಶ್ಯಕತೆ ಇಲ್ಲ. ಓಕೆನಾ. ಇದು ಕರೆಕ್ಟಾಗಿ ಬಂದು ಈ ರೀತಿ ಕುತ್ಕೊಂಡ್ಬಿಡತ್ತೆ, ನಿಮಗೆ ಎಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಆಗೋದೇ ಇಲ್ಲ. ಸೊ ಈ ರೀತಿ ಬಂದು ಕೂತ್ಕೊಳ್ಳುತ್ತೆ. ಓಕೆನಾ. ನಿಮಗೆ ಪರ್ಫೆಕ್ಟಾಗಿರ್ತಕ್ಕಂಥ ಪಟ್ಟಿ ಅಂತಕ್ಕಂಥದ್ದು ರೆಡಿ ಆಗುತ್ತೆ. ಕಟ್ ಮಾಡಿ ಬೇಕಾದರೆ ನಿಮಗೆ ತೋರಿಸ್ತೀನಿ. ನಿಮಗೆ ಯಾವುದೇ ರೀತಿಯ ಮೆಜರ್ಮೆಂಟ್ ಹಿಡಿದುಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಎಲ್ಲ ಕಡೆಯೂ ಮೆಜರ್ಮೆಂಟ್ನ ಹಿಡಿದೇ ನೋಡಬೇಕು ಅನ್ನುವಂಥ ಅವಶ್ಯಕತೆ ಕೂಡ ನಿಮಗೆ ಇರೋದಿಲ್ಲ. ಇದು ಪರ್ಫೆಕ್ಟಾಗಿರ್ತಕ್ಕಂಥ ಸಿಂಪಲ್ ಮೆಥಡು, ಬಹಳಷ್ಟು ಯೂಸ್ ಆಗ್ತಕ್ಕಂಥ ಮೆಥಡು ಬಿಗಿನರ್ಸ್ಗೆ. ಓಕೆನಾ. ಶೇಪ್ ಯಾವ ರೀತಿ ಇದೆ ಸೇಮ್ ಅದೇ ರೀತಿ ನಿಮಗೆ ಶೇಪ್ ಅಂತಕ್ಕಂಥದ್ದು ಸಿಗ್ತಾ ಬರುತ್ತಾ ಹೋಗುತ್ತೆ. ಓಕೆನಾ. ನೋಡಿ ಎಷ್ಟು ಪರ್ಫೆಕ್ಟಾಗಿರ್ತಕ್ಕಂಥ ಶೇಪ್ ಅನ್ನೋದು ನಿಮಗೆ ಸಿಕ್ಕಿದೆ. ಈಗ ಏನಾಗುತ್ತೆ, ಕರೆಕ್ಟಾಗಿ ಅದರ ಪೊಸಿಷನ್ಗೆ ಅದು ಬಂದು ಕೂತ್ಕೊಳ್ಳುತ್ತೆ. ಈ ರೀತಿ ನೀವು ಶೇಪ್ ಪಟ್ಟಿಯನ್ನು ಕಟ್ ಮಾಡಿಕೊಳ್ಬಹುದು, ಯಾವುದೇ ರೀತಿಯ ಜಂಜಾಟವಿಲ್ಲದೆ. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ತುಂಬಾ ಯೂಸ್ ಮಾಡ್ಕೊಳ್ಳಿ, ನೋಡಿ ಕಲೀರಿ. ಮಾಡದೇ ಇದ್ದರೆ ಏನೂ ಬರೋದಿಲ್ಲ ಸ್ನೇಹಿತರೆ. ಸೊ ಹಾಗಾಗಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ.